ಬನ್ನಿ ಹಾಗಾದರೆ ಯಾವ ರೀತಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ, ಯಾವ್ಯಾವ ಹಂತಗಳಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಒಂದಷ್ಟು ವಿವರಗಳನ್ನು ನೋಡೋಣ. ಪಹಲ್ಗಾಂವ್ ದಾಳಿಯ ಪ್ರತೀಕಾರಕ್ಕೆ ಸಜ್ಜಾಯ್ತಾ ಭಾರತ. ಪಾಕಿಸ್ತಾನಕ್ಕೆ ಹೈಟೆನ್ಷನ್, ಗಡಿಯಲ್ಲಿ ಹೆಚ್ಚಿನ ಸೇನೆ ನಿಯೋಜನೆ. ರಕ್ತ ಕುದಿಯುತ್ತಿದೆ, ಸೇಡಿನ ಜ್ವಾಲೆ ಧಗಧಗಿಸ್ತಾ ಇದೆ. ಏಟಿಗೆ ಎದುರೇಟು ಕೊಡುವ ಪ್ರತೀಕಾರದ ಕಿಚ್ಚು ಹೊತ್ಕೊಂಡಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ನೆತ್ತರು ಕುಳಿಹರಿಸಿದ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಭಾರತ ಮುಂದಾಗಿದೆ. ಈಗಾಗಲೇ ರಾಜತಾಂತ್ರಿಕವಾಗಿ ಭಾರಿ ಹೊಡೆತವನ್ನೇ ಪಾಕಿಸ್ತಾನಕ್ಕೆ ನೀಡಿರುವ ಮೋದಿ ಸರ್ಕಾರ ಸಿಂಧೂ ನದಿ ಒಪ್ಪಂದ ಸ್ಥಗಿತ, ವೀಸಾ ಕ್ಯಾನ್ಸಲ್, ಅಟಾರಿ ವಾಘಾ ಗಡಿ ಬಂದ್ ಸೇರಿದಂತೆ ಒಟ್ಟು 5 ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ. ಭಾರತದ ಈ ನಿರ್ಧಾರದಿಂದ ವಿಚಲಿತಗೊಂಡಿರುವ ಪಾಕಿಸ್ತಾನ ತಾನೂ ಕೂಡ ಭಾರತದ ಮೇಲೆ ಹಲವು ನಿರ್ಬಂಧ ಹೇರಲು ನಿರ್ಧರಿಸಿದೆ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಶಿಮ್ಲಾ ಒಪ್ಪಂದ ರದ್ದು, ವ್ಯಾಪಾರ ವಹಿವಾಟು ಬಂದ್, ಹೈಕಮಿಷನ್ ಸ್ಥಗಿತ ಇಂತಹ ನಿರ್ಧಾರಗಳನ್ನ ಘೋಷಿಸಿದೆ. ಉಗ್ರರನ್ನ ಹುಡುಕಿ ಹೊಡಿತೀವಿ ಎಂದು ಮೋದಿ ಘೋಷಿಸಿದ್ದು ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ನ ಸುಳಿವು ವ್ಯಕ್ತವಾಗಿದೆ. ಹೀಗಾಗಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಇದರಿಂದ ಪಾಕಿಸ್ತಾನಕ್ಕೆ ಹೈ ಟೆನ್ಷನ್ ಶುರುವಾಗಿದೆ. ಭಾರತ ಎಲ್ಲಿ ಪ್ರತಿದಾಳಿ ಮಾಡುತ್ತೆ ಅನ್ನೋ ಭಯ ಆವರಿಸಿದೆ. ಹೀಗಾಗಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆಯಲ್ಲಿ ಹೆಚ್ಚಿನ ಯೋಧರನ್ನ ನಿಯೋಜಿಸಿದ್ದು ಭೂಸೇನೆ, ವಾಯುಸೇನೆ, ನೌಕಾಸೇನೆ ಹೈ ಅಲರ್ಟ್ನಲ್ಲಿರುವಂತೆ ಸೂಚಿಸಿದೆ. ಇತ್ತ ಭಾರತೀಯ ಸೈನಿಕರು ಕಟ್ಟೆಚ್ಚರ ವಹಿಸಿದ್ದು ಉಭಯ ದೇಶಗಳ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಭಾರತೀಯ ವಾಯುಪಡೆ ಸುಖೋಯ್ 30 MKI ಮತ್ತು ರಫೇಲ್ ಜೆಟ್ಗಳ ತಾಲೀಮು ನಡೆಸಿದ್ದು ನೆಲದ ಮೇಲೆ ದಾಳಿ, ನಿಖರ ದಾಳಿಗಳು ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ಸಿದ್ಧತೆ ಮತ್ತು ಯುದ್ಧದ ಸನ್ನಿವೇಶದಲ್ಲಿ ಜಂಟಿ ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಪರೀಕ್ಷಿಸಿದೆ. ಪಾಕ್ ಸಮುದ್ರ ತೀರದ ಅರಬ್ಬಿ ಸಾಗರದಲ್ಲಿ ಭಾರತೀಯ ನೌಕಾಪಡೆ INS ವಿಕ್ರಾಂತ್ ಯುದ್ಧ ನೌಕೆಯನ್ನ ನಿಯೋಜಿಸಿದೆ. ಪಹಲ್ಗಾಂವ್ ದಾಳಿ ಬಳಿಕ ಭಾರತೀಯ ಸೇನೆ ಉಗ್ರರ ಬೇಟೆಗೆ ಕಾರ್ಯಾಚರಣೆ ಚುರುಕುಗೊಳಿಸಿದೆ. ತಡರಾತ್ರಿ ಪಾಕ್ ಸೇನಾ ಶಿಬಿರಗಳ ಮೇಲೆ ಭಾರತೀಯ ಯೋಧರು ಫೈರಿಂಗ್ ಮಾಡಿದ್ದಾರೆ. ಪಾಕ್ ಸೇನೆಯು ಗುಂಡಿನ ದಾಳಿ ನಡೆಸಿದೆ. ಕಾಶ್ಮೀರದ ಬಂಡಿಪೋರಾದಲ್ಲಿ ಸೇನೆ ಅತಿದೊಡ್ಡ ಬೇಟೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಮಾಡಿದ ಸೇನೆ. ಮತ್ತೊಂದೆಡೆ ಜಮ್ಮು ಕಾಶ್ಮೀರದ ಬಂಡಿಪೋರಾದಲ್ಲಿ ಭಾರತೀಯ ಸೇನೆ ಮತ್ತು ಪೊಲೀಸರು ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಅತಿದೊಡ್ಡ ಬೇಟೆಯಾಡಿದೆ. ಗುಂಡಿನ ಚಕಮಕಿಯಲ್ಲಿ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಅಲ್ತಾಫ್ ಅಲಿಯನ್ನ ಹತ್ಯೆ ಮಾಡಿದೆ. ಗುಂಡಿನ ಚಕಮಕಿ ವೇಳೆ 2 ಪೊಲೀಸರು ಗಾಯಗೊಂಡಿದ್ದಾರೆ. ದಾಳಿ ನಡುವೆಯೂ ಉಗ್ರನ ಫೋಟೋ ಕ್ಲಿಕ್ಕಿಸಿದ ಮಹಿಳೆ. ಪಹಲ್ಗಾಂವ್ನಲ್ಲಿ ದಾಳಿ ನಡೆಸಿದ ಉಗ್ರರ ಒಂದೊಂದೇ ಸ್ಫೋಟಕ ವಿಚಾರಗಳು ಬಯಲಾಗ್ತಿರೋ ಬೆನ್ನಲ್ಲೇ ಗುಂಡಿನ ದಾಳಿ ನಡುವೆಯೂ ಮಹಿಳೆಯೊಬ್ಬಳು ದಿಟ್ಟತನ ಪ್ರದರ್ಶಿಸಿದ್ದಾಳೆ. ತನ್ನ ಮೊಬೈಲ್ನಲ್ಲಿ ದಾಳಿ ನಡೆಸಿದ ಭಯೋತ್ಪಾದಕನ ಚಿತ್ರ ಸೆರೆ ಹಿಡಿದಿದ್ದಾಳೆ. ನಾನು ಕುರಾನ್ನ ಟೀಚರ್ ಎಂದು ಪರಿಚಯಿಸಿದ್ದ, ನಮಗೆ ಕುರಾನ್ ಬಗ್ಗೆ ಪದೇ ಪದೇ ಹೇಳುತ್ತಿದ್ದ, ರಿಜಿಸ್ಟರ್ ಮಾಡದೆ ಅಮರನಾಥ್ ಯಾತ್ರೆಗೆ ಬನ್ನಿ ಅಂತಿದ್ದ, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಹಿಂದೂಗಳೆಷ್ಟಿದ್ದಾರೆ ಅಂತ ಪ್ರಶ್ನಿಸಿದ್ದ ಅಂತ ಮಹಿಳೆ ಹೇಳಿದ್ದಾರೆ. यही हमसे कुरान की बात कर रहा था, यही हमसे बार बार कुरान की बात कर रहा था, यही मेरे से ये बोला था कि आप अमरनाथ कभी आइए, हम आपको बिना उसके रजिस्ट्रेशन के ले जाएंगे। मुझे बिना रजिस्ट्रेशन के मैं क्यों जाऊंगी अमरनाथ? और यही मेरे से ये बोला था कि आप कितने लोग हैं आपके साथ, हिंदू हैं कि मुस्लिम हैं? तो मैंने झूठ बोला था कि मेरे साथ जितने भी लोग आए वो मुस्लिम आए, क्योंकि मेरे को इसके इरादे सही नहीं लग रहे थे। फोन इसने यहाँ पे रखा हुआ था, यहाँ पे इसने फोन निकाला, यही बंदूकों की बात किया था, 35 बंदूक, हाँ, और यही 35 बंदूकों की बात किया था। यही हमसे कुरान के लिए बोला था कि मैं कुरान का टीचर रहा हूँ। ಒಟ್ಟಾರೆ ಪಹಲ್ಗಾಂವ್ನಲ್ಲಿ ದಾಳಿ ನಡೆಸಿದ್ದು ಪಾಕ್ ಪ್ರಾಯೋಜಿತ ಉಗ್ರರು ಅನ್ನೋದು ಪಕ್ಕಾ ಆಗಿದೆ. ಭಾರತ ಯಾವ ರೀತಿ ಇವರ ಹೆಡೆಮುರಿ ಕಟ್ಟುತ್ತೆ, ಮುಂದಿನ ಹೆಜ್ಜೆ ಏನು ಅನ್ನೋದೇ ದೊಡ್ಡ ಕುತೂಹಲ. ಬ್ಯೂರೋ ರಿಪೋರ್ಟ್, TV9.